ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶೇಂಗಾ ಉಂಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಶೇಂಗಾ ಉಂಡಿ ಮಾಡಲಿಕ್ಕೆ ನಾನು ಶೇಂಗಾನ ತೊಗೊಂಡಿದ್ದೀನಿ. ಮೊದಲಿಗೆ ಶೇಂಗಾನ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು. ಹುರಿದ ಶೇಂಗಾ ಮೇಲೆ ಈ ಥರ ಗುಂಡ್ಕಲ್ಲಿಂದ ಸಿಪ್ಪೆ ಬಿಚ್ಚೋವರೆಗೂ ಕೈ ಆಡಿಸ್ತಾ ಇರಬೇಕು. ಹೀಗೆ ಶೇಂಗಾನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಾನ. ಇವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹೀಗೆ ಶೇಂಗಾನ ನಾನು ತರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಉಳಿದ ಶೇಂಗಾನು ನಾನು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ಬೆಲ್ಲನ ಹಾಕ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಬಿಡಿ. 4 ರಿಂದ 5 ಟೀ ಸ್ಪೂನ್ ನೀರನ್ನು ಅಷ್ಟೇ ಹಾಕಬೇಕು, ಜಾಸ್ತಿ ನೀರನ್ನು ಹಾಕಬಾರ್ದು. ಇದು ಬೆಲ್ಲ ಕರಗಬೇಕು. ಈಗ ಪಾಕ ಬಂದಿದೆ ಅಂತ ನೋಡಲು ಒಂದು ಬಟ್ಲಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪಾಕನ ಹಾಕಿ ಇದ್ರ ನೀರಲ್ಲಿ ತೇಲಬಾರ್ದು. ನೋಡಿ, ಹೀಗೆ ಸಾಫ್ಟಾಗಿ ಉಂಡೆ ಆಗಬೇಕು. ಇದನ್ನ ಭಾಳ ಗಟ್ಟಿ ಪಾಕ ತಗೋಬಾರ್ದು. ಇದಕ್ಕೆ ನಾನು ಪಾಕನ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ. ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಏಲಕ್ಕಿ, ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಂದರೆ ಹುರ್ಗಡ್ಲೆ ಹಿಟ್ಟು. ಅಂದರೆ ಶೇಂಗಾ ಉಂಡೆ ಚೆನ್ನಾಗಿ ಟೇಸ್ಟ್ ಬರ್ತವೆ. ಬಿಸಿ ಇರ್ತದೆ, ಸ್ವಲ್ಪ ನೋಡ್ಕೊಂಡು ಕಟ್ಕೊಳ್ಳಿ. ಹೀಗೆ ಎಲ್ಲನೂ ನಾನು ಉಂಡೆ ಕಟ್ಕೋತಾ ಇದ್ದೀನಿ. ಶೇಂಗಾ ಉಂಡೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಇದೇ ಥರ ವಿಡಿಯೋ ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.